रुद्रलोकमवाप्नोति भूत्वावसेचिरम् आध्यायं श्लोकपादं वा नित्यं यः पठते याति नरतां यावन् मन्वन्तरं वसुन्धरे गीतापाठसमायुक्तो मृतो मानुषतां व्रजेत् गीताभ्यासं पुनः कृत्वा लभते मुक्तिमुत्तमाम् गीते तुच्छारसं समवाप्नोति विष्णुदासः मोदते गीतार्थं ध्यायते नित्यं कृत्वा कर्माणि पूरुषः जीवन्मुक्तः स विज्ञेयो देहान्ते परमं पदम् गीताया पठनं कृत्वा महात्म्यं नैव यः पठेत् वृथा पाठो भवेत् तस्य शमयेव वृथा एतत् महात्म्यं संयुक्तं गीताभ्यासं करोति यः सतत्फलमाप्नोति दुर्लभं गतिमाप्नुयात् सुत उवाच महात्म्यमेतद्गीताया मया प्रोक्तं सनातनम् गीताते च पठेद्यस्तो यदुक्तं तत्फलं लभेत् इति श्रीमहापुराणे श्रीमद्भगवद्गीता महात्म्यं सम्पूर्णम् ॐ माता गीता देवी नमोस्तुते ॐ सर्वेषां स्वस्तिर्भवतु ॐ गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। सद्गुरु महाराज की सद्गुरु श्री ज्योतिर्मयानंद सरस्वती स्वामी महाराज की ज्ञान ज्योति परमानंद सरस्वती महामाता की गजलक्ष्मी माता की सिद्धारूढ़ स्वामी महाराज की राजाधिराज श्री रामचंद्र महाराज की जय। हर नमः पार्वती पते हर हर महादेव। हरि गुरु ಚರಣಗಳಿಗೆ ವಂದಿಸುತ್ತಾ ಓಂಕಾರ ಸ್ವರೂಪನಾಗಿ ಸರ್ವರಲ್ಲಿಯೂ ಸರ್ವಾಂತರ್ಯಾಮಿಯಾಗಿ ರಾರಾಜಿಸುತ್ತಿರುವ ಆ ಪರಬ್ರಹ್ಮ ವಸ್ತುವಿಗೆ ವಂದಿಸುತ್ತಾ 14ನೇ ದಿನದ ಧನುರ್ಮಾಸದ ಗೀತಾ ಅರ್ಥದ ಶ್ರವಣದ ಕಾರ್ಯವನ್ನು ಮುಂದುವರಿಸೋಣ. 6ನೇ ಅಧ್ಯಾಯದಲ್ಲಿದ್ದೇವೆ. ಆತ್ಮ ಸಂಯಮ ಯೋಗ. ಇಲ್ಲಿವರೆಗೂ ಅರ್ಜುನನಿಗೆ ಯುದ್ಧ ಮಾಡತಕ್ಕಂಥ ಸಂದರ್ಭದಲ್ಲಿ ಬಂದಂತ ಮೋಹದ ನಾಶಕ್ಕಾಗಿ ವಿವಿಧ ಯೋಗಗಳ ವಿಧಾನಗಳನ್ನು ವಿವರಿಸ್ತಾ ಸಾಂಖ್ಯ ಯೋಗ, ಕರ್ಮಯೋಗ ಇವೆರಡುಗಳನ್ನ ವಿಶದವಾಗಿ ವ್ಯಕ್ತಪಡಿಸ್ತಾ 2ನೇ ಅಧ್ಯಾಯದಲ್ಲಿ ಸಾಂಖ್ಯ ಮತ್ತೆ ಕರ್ಮ ಎರಡು ಹೇಳಿ ಒಂದು ಪೂರ್ಣವಾದಂತ ಅಲ್ಲಿ ಅರ್ಥನ ಕೊಡ್ತಾರೆ. ಅದಕ್ಕೆ ಕಳಶಾಧ್ಯಾಯ ಅಂತ ಹೇಳ್ತಾರೆ 2ನೇ ಅಧ್ಯಾಯಕ್ಕೆ. ಇದರಲ್ಲಿ ಆ ಪೂರ್ಣವಾಗಿ ಕೊಟ್ಟಂತ ವಿವರಣೆ ಅರ್ಜುನಿಗೆ ಪೂರ್ಣ ಅರ್ಥ ಮುಂದುವರಿಸ್ತಾ ಇದ್ರಲ್ಲಿ ಯಾವ್ದು ಮಾಡಬೇಕು ಯಾವ್ದು ಬಿಡ್ಬೇಕು ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲಪ್ಪ, ವಿವರ ಕೊಡು ಅಂತ ಕೇಳ್ತಾನೆ. ಕರ್ಮಯೋಗ ಅಂತ ಕರ್ಮಗಳ ಅನುಷ್ಠಾನ ಯಾವ ರೀತಿ ಮಾಡಬೇಕು ಅನ್ನೋದನ್ನ 3ನೇ ಅಧ್ಯಾಯದಲ್ಲಿ ಹೇಳ್ತಾ, ಜ್ಞಾನ ಯೋಗ ಅಂತ ಕರ್ಮದಲ್ಲಿ ಜ್ಞಾನವನ್ನು ಬೆರೆಸಿ ಮಾಡತಕ್ಕಂತ ವಿಧಿವಿಧಾನಗಳನ್ನ 4ನೇ ಅಧ್ಯಾಯದಲ್ಲಿ ವಿವರಿಸ್ತಾ, ಮತ್ತೆ 5ನೇ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸ ಯೋಗ, ಕರ್ಮಗಳನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ಯಾವುದನ್ನ ಮಾಡಬೇಕು ಯಾವುದನ್ನ ಬಿಡಬೇಕು ಅನ್ನೋದನ್ನ ವಿವರಣೆ ಕೊಡ್ತಾ, ಇವೆಲ್ಲ ಕರ್ಮಾಚರಣೆಯಲ್ಲಿ ನಾವು ಮನಸ್ಸನ್ನ ಏಕಾಗ್ರತೆಯಿಂದ ಇಟ್ಕೊಂಡು ವ್ಯವಹಾರ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಆ ಮನಸ್ಸನ್ನ ನಿಯಂತ್ರಣ ಮಾಡ್ಕೋಬೇಕಾದ್ರೆ ಅದು ಸುಮ್ಮನೆ ಹೇಳಿದಂತ ಮಾತು ಕೇಳೋದಿಲ್ಲ, ಅದಕ್ಕೊಂದು ವಿಧಿವಿಧಾನಗಳಿದಾವೆ, ಅದ ವಿವರ ಹೇಳ್ತೀನಿ ಅಂತ 6ನೇ ಅಧ್ಯಾಯ ಆತ್ಮ ಸಂಯಮ ಯೋಗ. ಆ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಳ್ತಕ್ಕಂಥ ವಿಧಿವಿಧಾನಗಳನ್ನ ವಿವರಿಸ್ತಾ ನನ್ನ ಹೇಳಿದ್ರು. ಒಂದು ಆರಾಮಾಗಿ ಒಂದು ಚೆಕ್ಕಂಬಾಕ್ಲು ಹಾಕೊಂಡು ಒಂದು ಪೀಠ ಕೂತ್ಕೊಳ್ಳೋದಕ್ಕೆ ಒಂದು ಆಸನ ಬೇಕು. ಅಲ್ಲಿ ಸ್ಥಿರವಾಗಿ ನೇರವಾಗಿ ಕತ್ತು ಬೆನ್ನು ಕುತ್ತಿಗೆ ಎಲ್ಲ ಸ್ಟ್ರೈಟ್ ಆಗಿ ಇಟ್ಕೊಂಡು ಒಂದ್ ಕಡೆ ಕೂತು ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೆ ನಾವು ಅಭ್ಯಾಸ ಮಾಡಬೇಕು ಅನ್ನೋದು ಮುಂದುವರಿಸ್ತಾ, ಯಾವ ರೀತಿ ಅಂತ ಅಂದ್ರೆ ಆಹಾರ ವಿಹಾರ ಕರ್ಮ ನಿದ್ದೆ ಮಿತಿಮೀರು ತಿಂದಿರ ಮತ್ತೆ ಕಡಿಮೆನೂ ತಿಂದಿರ ಇದನ್ನ ಯೋಚನೆ ಮಾಡ್ತಾ ಮನಸ್ಸನ್ನ ಯಾವಾಗಲೂ ನಿಗ್ರಹಿಸುತ್ತಾ ಚಿತ್ತವನ್ನು ನಿಗ್ರಹಿಸಿ ಆತ್ಮನಲ್ಲಿಯೇ ನಿಂತಾಗ, ಮನಸ್ಸನ್ನ ಈ ತರ ನಿಗ್ರಹಿಸಿ ಎಲ್ಲಿ ನಿಲ್ಲಬೇಕು ಆತ್ಮನಲ್ಲಿ ನಿಲ್ತಕ್ಕಂತ ಪ್ರಯತ್ನ ಮಾಡಿದಾಗ ಕೋರಿಕೆಗಳಿಂದ ಬಿಡಲ್ಪಟ್ಟು, ಕೋರಿಕೆಗಳು ನಮ್ಮ ಇಚ್ಛೆಗಳು ಅಥವಾ ಅನಿಸಿಕೆಗಳು ಅಥವಾ ಈ ಬೇಕು ಬೇಕು ಅನ್ನೋ ವಿಚಾರಗಳಿಂದ ಮುಕ್ತನಾಗಿ
ಆಗ್ತಾನೆ ಅನ್ನೋ ವಿಷಯ ಹೇಳ್ತಾ ಮುಂದುವರಿಸ್ತಾ 19ನೇ ಶ್ಲೋಕದಿಂದ ಈ ರೀತಿ ಕೂದಂತ ಯೋಗಿಯ ಮನಸ್ಸು ಯಾವ ರೀತಿ ಇರ್ತದೆ ಅಂತ ಅಂದ್ರೆ, ಯೋಗಿಯ ಚಿತ್ತವು ಗಾಳಿ ಇಲ್ಲದ ಸ್ಥಳದ ದೀಪದಂತೆ ನಿಶ್ಚಲವಾಗಿರುತ್ತದೆ. ದೇವರ ಮನೆ ದೀಪನ ಉದಾಹರಣೆ ಕೊಡ್ತಾ ಇದ್ರು. ಅಲ್ಲಿ ಇಲ್ಲಿ ಹಚ್ಚಿಟ್ರೆ ಗಾಳಿಗೆ ಹಾಗೆ ಹೀಗೆ ಆಡ್ತಾ ಇರ್ತದೆ, ಒಳಗಡೆ ಇರ್ತಕ್ಕಂಥ ದೀಪ ಸ್ಥಿರವಾಗಿ ಉಳಿತಾ ಇರ್ತದೆ. ಮನಸ್ಸು ಆಚೆ ಕಡೆ ಪ್ರಾಪಂಚಿಕ ವ್ಯವಹಾರದಲ್ಲಿ ಇರ್ತಕ್ಕಂಥ ಮನುಷ್ಯನ ಮನಸ್ಸು ಈ ರೀತಿ ಒಯ್ದಾಡ್ತಾ ಇರ್ತದೆ, ಅಲ್ಲಿ ಇಲ್ಲಿ ಇಲ್ಲಿ. ಗೀತಾ ಪಾರಾಯಣ ಮಾಡೋವಾಗೆ ನೋಡ್ತೀವಿ. 15ನೇ ಅಧ್ಯಾಯ ಹೇಳ್ತಾ ಇದ್ದೀವಿ, ಒಂದು ಶ್ಲೋಕಕ್ಕೆ ಮುಗಿಸ್ಬೇಕು ಅನ್ನೋದು ಕ್ರಮ. ಇಲ್ಲಿ ಅರ್ಥ ಏನ್ ಹೇಳಿದ್ದೆ, ಮುಂದೆ ಏನ್ ಹೇಳ್ಬೇಕು ಅನ್ನೋದನ್ನ ಒಂಚೂರು ನೋಡ್ಕೋಣ ಅಂತ ಮನಸ್ಸು ಇತ್ಕಡೆ ಹೋಯ್ತು ಅಂದ್ರೆ ಅಲ್ಲಿ 2ನೇ ಶ್ಲೋಕನು ಮುಂದೆ ಹೋಗ್ಬಿಡ್ತದೆ. ಮನಸ್ಸು ಅಲ್ಲ, ಈಗ ಈ ನಡೀತಕ್ಕಂತ ಸಂದರ್ಭಗಳ ಉದಾಹರಣೆನೆ ಮೆಲ್ಕ್ ಹಾಕಿದ್ರೆ, ಮನಸ್ಸಿಲ್ದ ಇದ್ರೆ ಕರ್ಮ ಮನಸ್ಸು ಬೆರೆಯೋದಿಲ್ಲ. 15ನೇ ಶ್ಲೋಕ ಹೇಳ್ತಾ ಇರೋದು ಕರ್ಮ. ಎಷ್ಟು ಹೇಳ್ಬೇಕು, ಯಾವಾಗ ಹೇಳ್ಬೇಕು, ಯಾವಾಗ ನಿಲ್ಸ್ಬೇಕು ಅಂತ ವ್ಯವಹಾರ ಮಾಡ್ಬೇಕಂತ ಮನಸ್ಸು ಒಂದ್ ಕಡೆ ಬಿಟ್ಕೊಂಡು ಕರ್ಮ ಒಂದ್ ಕಡೆ ಮಾಡ್ಕೊಂಡ್ರೆ ಏನಾಗುತ್ತೆ ಅನ್ನೋ ಉದಾಹರಣೆ ಜಸ್ಟ್ ಈಗ ತಾನೆ ನೋಡಿದ್ದು ಒಂದು ಸಣ್ಣ ಉದಾಹರಣೆ, ಇಲ್ಲೇ ಕಣ್ಣಿಗೆ ಕಾಣತಕ್ಕಂಥ ಉದಾಹರಣೆ. ಇದೇ ಉದಾಹರಣೆನ ನಾವು ಪ್ರತಿಯೊಂದು ವ್ಯವಹಾರದಲ್ಲೂ ನಾವು ಹಚ್ಬೋದು. ಕೆಲಸ ಮತ್ತೆ ಮನಸ್ಸು ಮನ್ಸಿಟ್ ಮಾಡೋ ಏನ್ ಹಂಗೆ ಬೈತಾ ಇದ್ದಿದ್ದು ಅನ್ಸ್ಕೊಂಡ್ರೆ ಮನ್ಸಿಟ್ಟು ಮಾಡ್ತಾ ಇಲ್ಲ. ನಾವೆಲ್ಲೋ ಏನೋ ಕಾರ್ಯಕ್ರಮಗಳು ಹಾಕೊಂಡಿರ್ತೀವಿ, ಗೋಲಿ ಆಡೋದು, ಅವಾಗೆಲ್ಲ ನಮ್ದೇ ಆಗಿನ ಕಾಲದ ವ್ಯವಹಾರಗಳು ಬೇರೆ. ಈಗಿನ ಕಾಲ ಕಂಪ್ಯೂಟರ್ಗಳು ಗೇಮ್ಗಳು ಇರ್ಲಿಲ್ಲ, ನಮ್ದೇ ಆದಂತ ಕಾರ್ಯಕ್ರಮ. ಅಲ್ಲಿ ಹುಣಸೆನ್ ಮರಗಳು ಮಡಿಯೋದ್ರಲ್ಲಿ ಅದಕ್ಕೋ ಕಲ್ಲು ಹೊಡ್ಕೊಂಡು ವ್ಯವಹಾರ ಮಾಡೋದೇ ದೊಡ್ಡ ಕಾರ್ಯಕ್ರಮ. ಅಲ್ಲಿ ಬಿಡ್ತಾವಲ್ಲ, ನನ್ನ ಇಲ್ಲಿ ಭಗವದ್ಗೀತೆ ಹೇಳ್ಕೊಂಡು ಕೂತವ್ರೆ ಏನೋ ಹೇಳ್ತಾರ, ಸರಿಯಾಗಿ ಮನ್ಸಿಟ್ಟು ಕೇಳ್ತಾ ಇಲ್ಲ, ಮಕ್ಕಳಲ್ಲೇ ಕಂಡು ಹಿಡಿದು ಬಿಡೋರು. ಆ ರೀತಿ ಮನಸ್ಸು ಮತ್ತೆ ಕರ್ಮ ಎರಡು ಸೇರಿದಾಗ ಮಾತ್ರನೇ ಏಕತ್ವ ಬರೋದು. ಅದನ್ನೇ ಹೇಳ್ತಾ ಇದ್ದಾರೆ, ಮನಸ್ಸನ್ನ ಆ ದೇವರ ಮನೆಯ ದೀಪದಂತೆ ಸ್ಥಿರವಾಗಿರ್ತಕ್ಕಂಥ ಅದನ್ನ ಮಾಡ್ಬೇಕು. ಅದನ್ನ ಅಭ್ಯಾಸ ಮಾಡತಕ್ಕಂಥದ್ದೇ ಆತ್ಮ ಸಂಯಮ ಯೋಗ, ಮನಸ್ಸಿನ ನಿಯಂತ್ರಣ. ಇವೆರಡು ಸೇರ್ತದೆ. ಬೇರೆ ಸಾಧನೆ ಅಂತ ಅಂದ್ರೆ ಬೇರೆ ಏನೂ ಅಲ್ಲ. ಮನಸ್ಸು ಕರ್ಮ ಎರಡನ್ನೂ ಸೇರ್ತಕ್ಕಂಥದ್ದು ಒಂದು ಕ್ಷಣದಲ್ಲಿ ನಾವು ಸರಿ ಮಾಡ್ಕೊಂಬೋದಲ್ಲ. ತಪ್ಪು ಹೇಳ್ತಾ ಇದ್ಯಾ, ನೀನೇನ್ ಮಾಡ್ತಾ ಇದೀಯ, ಅವ್ರೇನ್ ಹೇಳ್ತಾವ್ರೆ, ಅದ್ರ ಜೊತೆ ಸೇರ್ಕೊ ಅಂತ 2 ಕ್ಷಣದಲ್ಲಿ ವಾಪಸ್ ಬರ್ತದೆ. ಯಾವಾಗ ಗಮನಿಸಿದಾಗ. ಇಲ್ಲಿ ನೀವೆಲ್ಲ ಹೇಳ್ತಾ ಇದ್ರಿ, ಅದು ಕಿವಿ ಬೀಳ್ತದೆ, ಪಟ್ಟಂತ ತಪ್ಪಾಗ್ತಾ ಇದೆ ಅನ್ನೋದು ಗೊತ್ತಾಗೋಯ್ತು. ಅದೇ ಒಬ್ಬರೇ ಕೂತಿದ್ದಾಗ ಅದ್ರ ಪಾಡ ಓದಾ ಇರ್ತದೆ. ನಾವು ಅದರಿಂದ ಎದ್ದು ಬಿದ್ದು ಕೈ ಕಾಲು ಎಲ್ಲ ಹೊಡೆದ ಹಾಕೊಂಡು ಬೇಡ ಅಂತ ಅಂದ್ರೂ ಬಿಡ್ತೀರಾ, ಅದ್ರಲ್ಲಿ ಚಿಂತನೆ ಮಾಡ್ತಾ ಮನಸ್ಸಿನಲ್ಲಿ ತೊಡಗಿಸ್ಕೊಡುವಂತ ಕಾರ್ಯ ನಡೀತಾ ಇರ್ತದೆ. ಇದನ್ನು ಒಂದು ಮಾಡು, ಮನಸ್ಸು ಮತ್ತೆ ಕರ್ಮಗಳನ್ನ ಒಂದು ಮಾಡು ಅನ್ನೋದಕ್ಕೆ ಯೋಗ. ಯೋಗ ಅಂದ್ರೆ ಎರಡನ್ನ ಒಂದು ಮಾಡತಕ್ಕಂಥದ್ದು. ಯೋಗ ಅಂದ್ರೆ ಬೇರೆ ಅರ್ಥ ನಾವು ವಿಶೇಷವಾಗಿ ಕಲ್ಪಿಸಬೇಕಾದ ಇಲ್ಲ. ಎರಡನ್ನ ಒಂದು, ಅದೆಲ್ಲಲ್ಲಿ ಬೇಕಾದ್ರೂ ಆಗೋದು. ಮನಸ್ಸು ಮತ್ತೆ ಆತ್ಮ ಬುದ್ಧಿ ಕರ್ಮ ಒಂದು ಮಾಡಿದ್ರೆ ಯೋಗ. ಜೀವಾತ್ಮ ಪರಮಾತ್ಮ ಒಂದು ಅಂತ ತಿಳಿದು ವ್ಯವಹಾರ ನಮಸ್ಕಾರ ಮಾಡಿದಾಗ ಅದು ಒಂದು ಯೋಗ. ಯೋಗ ಅಂದ್ರೆ ಎರಡನ್ನ ಸೇರ್ತದೆ. ಜೀವಾತ್ಮ ಪರಮಾತ್ಮ ಒಂದು, ಮನಸ್ಸು ಮತ್ತೆ ಈ ಕರ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಅನ್ನೋ ಚಿಂತೆ ಮಾಡ್ತಕ್ಕಂಥದ್ದು ಯೋಗ ಅಂತಾರೆ. ಮುಂದುವರೆತ ಯೋಗ ಸೇವೆಯ ಬಲದಿಂದ ನಿರೋಧಿಸಲ್ಪಟ್ಟ ಚಿತ್ತವು. ಈ ಯೋಗ ಸೇವೆ ಅಂತ ಅಂದ್ರೆ ಬೇರೆ ಯಾವುದೋ ಸೇವೆ ಅಲ್ಲ, ಒಳ್ಳೆ ಅಲಂಕಾರ ಸೇವೆ ನಡೀತಾ ಇದೆ. ರಿಸೆಪ್ಷನ್ಗೆ ಹೋಗ್ಬೇಕಾದ್ರೆ ಬೇರೆ ಸೇವೆ ನಡೀತಾ ಇರ್ತದೆ, ಕನಿಷ್ಠ ಅರ್ಧ ಗಂಟೆ ಅದು ಬೇಕೇ ಬೇಕಾಗುತ್ತೆ. ಆ ಸೇವೆ ಅಲ್ಲ, ಇಲ್ಲಿ ಯಾವ ಸೇವೆ? ಯೋಗ ಸೇವೆ. ಮನಸ್ಸು ಮತ್ತೆ ಕರ್ಮಗಳನ್ನ ಒಂದು ಮಾಡತಕ್ಕಂತ ಬಲದಿಂದ ನಿರೋಧಿಸಲ್ಪಟ್ಟ, ಅದು ಸುಮ್ನೆ ಬರೋದಿಲ್ಲ, ಒತ್ತಾಯ ಪೂರ್ವಕವಾಗಿ ಎಳ್ಕೊಂಬಂದು ನಿಲ್ಲಿಸಿದಂತ ಚಿತ್ತವು ಶಾಂತಿಯನ್ನು ಯಾವಾಗ ಹೊಂದುತ್ತದೆಯೋ ಅದು ನಿಲ್ಲಿಸಿದಾಗ ಶಾಂತಿ ಬರುತ್ತೆ. ಶುದ್ಧವಾದ ಮನಸ್ಸಿನಿಂದ ಆತ್ಮವನ್ನು ನೋಡುತ್ತಾ, ಆ ಶುದ್ಧವಾದ ಮನಸ್ಸಿಂದ ಆತ್ಮನನ್ನು ನೋಡುತ್ತಾ. ಎತ್ ಕಡೆ ಗಮನ ಕೊಡ್ಬೇಕು ಅಂತಂದ್ರೆ ಒಳಗೆ ನೋಡುತ್ತಾ ತನ್ನಲ್ಲಿಯೇ ಸಂತೋಷ ಪಡುವನು. ಇದನ್ನೆಲ್ಲ ಮಾಡ್ತಾ ಇದ್ದಾಗ ತನಗೆ ತಾನೇ ಸಂತೋಷ ತಾನೇ ಬರ್ತದೆ. ಯಾವಾಗ ಮನಸ್ಸು ನಿಲ್ತದೆ ಅವಾಗ ಸಂತೋಷ.
ಸಂತೋಷ ಅಂತ ಅಂದ್ರೆ ಏನು ಅಂದ್ರೆ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ, ಪ್ರಾಪರ್ಟಿಗಳಲ್ಲಿ ಇಲ್ಲ. ಸಂತೋಷ ವಸ್ತುಗಳಲ್ಲಿ, ಬೇರೆ ಬೇರೆ ಈ ಕಾಯ ವಾಚ ಮನಸ ಮತ್ತೆ ಮಣ್ಣು ಕಲ್ಲು ಚಿನ್ನ ಇವುಗಳಲ್ಲಿ ಇಲ್ಲ. ಯಾವಾಗ ಮನಸ್ಸು ಸಮಾಧಾನಗೊಳ್ಳುತ್ತದೆ ಅವಾಗಲೇ ಶಾಂತಿ. ಮನಸ್ಸು ಸಮಾಧಾನಗೊಳ್ಳಬೇಕಾದ್ರೆ ಶಾಸ್ತ್ರದ ಆಧಾರ ಬೇಕು. ಆ ಕರ್ಮ ಮತ್ತೆ ಮನಸ್ಸು ಎರಡು ಏಕಾಗ್ರವಾಗಬೇಕು. ಅವಾಗ ಸಂತೋಷ ತಾನಾಗ್ತಾನೆ ಬರ್ತದೆ. ಆ ಯಾವ ಸಂದರ್ಭದಲ್ಲಿ ಇಂದ್ರಿಯಾತೀತವು ಇಂದ್ರಿಯಗಳನ್ನ ಬಿಟ್ಟು ಬುದ್ಧಿಗ್ರಾಹ್ಯ ಬುದ್ಧಿಯ ಜೊತೆನಲ್ಲಿ ಮನಸ್ಸು ಸೇರಿದಾಗ ನಿತ್ಯವೂ ಆದ ಸುಖವನ್ನು ತಿಳಿಯುತ್ತಾನೋ, ಅವೆರಡು ಸೇರಿದಾಗ ನಿತ್ಯ ಸುಖವಾಗಿರ್ತದೆ. ಅದನ್ನ ತಿಳಿತಾನೋ, ಯಾವ ಲಾಭವನ್ನು ಪಡೆದು ಅದಕ್ಕಿಂತ ಅಧಿಕ ಲಾಭ ಬೇರೆ ಇಲ್ಲವೆಂದು ಎಣಿಸುವನೋ, ಈ ಲಾಭ ಸಿಕ್ಕಿದ ಮೇಲೆ ಬೇರೆ ಇನ್ಯಾವಲ್ಲೂ ಆಸಕ್ತಿ ಬರೋದಿಲ್ಲ. ಬೇರೆ ಲಾಭಗಳು ಯೋಚನೆ ಮಾಡಿದಾಗ ಅದು ಇನ್ಕಂಪ್ಲೀಟ್, ಅಂದ್ರೆ ಅರ್ಧ ಬರ್ಧ. ಎಲ್ಲಿ ಗಂಟ ಆ ವಸ್ತು ನಮ್ಮ ಹತ್ರ ಇರೋ ಗಂಟ ಅಥವಾ ವಸ್ತುಗಿನ ಇನ್ನೂ ದೊಡ್ಡದು ನಮ್ಗೆ ಕಣ್ಣಿಗೆ ಕಾಣೋ ಗಂಟ ತೃಪ್ತಿ ಅನ್ನೋದು ಇರ್ತದೆ. ಆದ್ರೆ ಯಾವಾಗ ಮನಸ್ಸು ನಮ್ಮ ಹತ್ರ ಇರೋದಕ್ಕಿಂತ ಬೇರೆ ಕಡೆ ಚೆನ್ನಾಗಿದೆ ಅಂತ ಕಾಣಿಸ್ತದೆ, ಓಡ್ತಾ ಇರ್ತದೆ. ಆದ್ರೆ ಈ ತೃಪ್ತಿ ಆಗಲ್ಲ, ಶಾಶ್ವತವಾಗಿರ್ತದೆ. ಅದ್ರಲ್ಲಿ ಏರಿಕೆನೂ ಇಲ್ಲ, ಇಳಿಕೆನೂ ಇಲ್ಲ. ಅದರಿಂದ ಇದು ಮಹತ್ತಾದ ದುಃಖದಿಂದ ಚಲಿಸದೆ ಇರುವನು. ಮಹತ್ತಾದ ದುಃಖಗಳಿಂದ ದೂರ ಇರ್ತಾನೋ, ದುಃಖ ಸಂಬಂಧವನ್ನು ದೂರ ಮಾಡುವ ಅದನ್ನು ಯೋಗವೆಂದು ತಿಳಿಯಬೇಕು. ದುಃಖನ ದೂರ ಮಾಡಿ ಶಾಂತಿಯಲ್ಲಿ ನೆಲೆಸಕ್ಕಂತ ಮನಸ್ಸಿಗೆ ಯೋಗ ಅಂತ ಹೇಳ್ತಾರೆ. ಏನಪ್ಪಾ, ಮನಸ್ಸು ತನ್ನಲ್ಲಿ ಆತ್ಮನಲ್ಲಿ ಸೇರ್ತಾ ಏಕಾಗ್ರತೆಯನ್ನು ಪಡೆತಕ್ಕಂಥದ್ದು ಯೋಗ. ಅಂತಹ ಯೋಗವನ್ನು ನಿಶ್ಚಯವಾದ ಮತ್ತು ಉತ್ಸಾಹಯುಕ್ತವಾದ ಚಿತ್ತದಿಂದ ಮಾಡಬೇಕು. ಈ ರೀತಿ ಯೋಗನ ಹತ್ಕೊಂಡು ಸುರ್ಕೊಂಡು ಮಾಡೋದಲ್ಲ, ಬಲವಂತವಾಗಿ ಮಾಡೋದಲ್ಲ, ಯಾರೋ ಹೇಳದಲ್ಲ ಅಂತ ಒತ್ತಾಯಪೂರ್ವಕವಾಗಿ ಮಾಡೋದಲ್ಲ. ಯಾವ ರೀತಿ ಮಾಡಬೇಕು ಅಂತ ಅಂದ್ರೆ ನಿಶ್ಚಯವಾದ ಮತ್ತು ಉತ್ಸಾಹಯುಕ್ತವಾದ. ನಿಶ್ಚಯ ಅಂತ ಅಂದ್ರೆ ಸ್ಥಿರವಾಗಿ, ಉತ್ಸಾಹಯುಕ್ತವಾಗಿ ಅಂತ ಅಂದ್ರೆ ಖುಷಿಯಿಂದ ಅದನ್ನ ಮಾಡ್ತಾ ಇರಬೇಕು. ಸಂಕಲ್ಪದಿಂದ ಹುಟ್ಟಿದ ಸರ್ವ ಕಾಮನೆಗಳನ್ನು ಪೂರ್ಣವಾಗಿ ತ್ಯಜಿಸಿ. ಸಂಕಲ್ಪಗಳು ತಾನೇ ಬರ್ತಾ ಇರ್ತದೆ ಮನಸ್ಸಿನಲ್ಲಿ. ಸಂಕಲ್ಪಗಳು 3ನೇ ಅಧ್ಯಾಯದಲ್ಲಿ ಹೇಳ್ತಾರಲ್ಲ, ನಮಗೆ ಆಸೆಗಳು ಯಾವ ರೀತಿ ಬರ್ತಾವಪ್ಪ ಅಂತ ಅಂದ್ರೆ ತಾನೇ ಅದು ಉತ್ಪತ್ತಿ ಆಗ್ತಾ ಇರ್ತದೆ. ಆ ಸಂಕಲ್ಪಗಳಿಂದ ಹುಟ್ಟಿದ ಮನಸ್ಸಲ್ಲಿ ತಾನೇ ಹುಟ್ಟಿದ ಸರ್ವ ಕಾಮನೆಗಳನ್ನು, ಎಲ್ಲಾ ತರದ ಕಾಮನೆಗಳನ್ನು. ಇದು ಮಾತ್ರ ಅಲ್ಲಿ ದೇವರು ಬಂತು ಒಂದು ಯೋಚನೆ ಮಾಡ್ಬೋದಾ? ಇಲ್ಲ. ದೇವರು ಚಿಂತನೆಗೆ, ಮನಸ್ಸು ಏಕಾಗ್ರತೆಗೆ ಕೂತ್ಕೊಂಡಾಗ ಅದನ್ನು ಮೀರಿದಂತ ಸ್ಥಿತಿನಲ್ಲಿ ನೀನು ಹೋಗ್ಬೇಕಾಗತ್ತೆ. ಆ ಎಲ್ಲಾ ತರದ ಕಾಮನೆಗಳನ್ನು ಪರಿಪೂರ್ಣವಾಗಿ ತ್ಯಜಿಸಿ. ಸ್ವಲ್ಪ ಅಲ್ಲ, ಸ್ವಲ್ಪ ಇಟ್ಕೊತೀನಿ ಒಂದ್ ಸ್ವಲ್ಪ ಸ್ಯಾಂಪಲ್ಗೆ, ಇಲ್ಲ, ಪೂರ್ಣವಾಗಿ ತ್ಯಜಿಸಿ ಮನಸ್ಸಿನಿಂದ ಇಂದ್ರಿಯ ಸಮೂಹವನ್ನು ನಿಗ್ರಹಿಸಿ. ಮನಸ್ಸಿನಿಂದ ಇಂದ್ರಿಯಗಳನ್ನ ನಿಗ್ರಹಿಸಬೇಕಾಗತ್ತೆ. ಇಂದ್ರಿಯಗಳು ಅಂತಂದ್ರೆ ಈ ನಮ್ಮನ್ನ ಆಚೆ ಎಳ್ಕೊಂಡು ಹೋಗ್ತಕ್ಕಂಥ ವಸ್ತುಗಳ ಇಂದ್ರಿಯಗಳು. ಅದಕ್ಕೇನೆ ಧ್ಯಾನ ಅಂದ ತಕ್ಷಣ ಎಲ್ಲೇ ಧ್ಯಾನದ ಅಭ್ಯಾಸ ಮಾಡಿದ್ರು ಫಸ್ಟ್ ಮಾಡಿದ ಕೆಲಸ ಏನಪ್ಪಾ ಅಂತಂದ್ರೆ ಕಣ್ಮುಚ್ಚೋದು ಅಲ್ಲ. ಈ ಉಪನ್ಯಾಸಗಳು ಮತ್ತೆ ಈ ಶ್ರವಣ ಕಾರ್ಯಕ್ರಮಗಳಿಗೆ ಕೂತ್ಕೊಂಡಾಗ ಬಹಳ ಜೋರಾಗಿ ಗೊತ್ತಾಗ್ತದೆ. ಏನೋ ನಿದ್ದೆ ಅದಲ್ಲ, ಅದು ದೇಹದ ನಿದ್ದೆ ಅಲ್ಲ, ಮನಸ್ಸನ್ನ ನಿಗ್ರಹಿಸ್ತಕ್ಕಂಥದ್ದು. ಮನಸ್ಸನ್ನ ನಿಗ್ರಹ ಮಾಡಿ ನಿದ್ದೆಗೆ ಬಿಡಬೇಡ. ಇದನ್ನ ಮನಸ್ಸನ್ನ ಅಲ್ಲಿ ಇಲ್ಲಿ ಹೋಗ್ದಿರ ಬಿಡ್ತಾ ನಿಗ್ರಹಿಸಿ ಧೈರ್ಯದಿಂದ ಕೂಡಿದ. ಅಯ್ಯೋ ನನ್ ಕೈಲಾತದ, ಏನ್ ಮಾಡಿದ್ರು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಮನಸ್ಸು ಅದು ಬೇಡ, ಪ್ರಯತ್ನ ಪಡುವ. ಇವತ್ತಲ್ಲ, ನಾಳೆ ಅಲ್ಲ, ನಾಡಿದ್ದಲ್ಲ, ಈ ವಾರನೋ 15 ದಿವಸನ ತಿಂಗಳಾಗುತ್ತೋ ಹೇಳಕ್ಕಾಗೋದಿಲ್ಲ. ಭಗವಂತನ ಆಶೀರ್ವಾದ ಬಿದ್ದ ಕೂಡ್ಲೇನೆ ತಕ್ಷಣ ನಿನಗೆ ಅದನ್ನು ಏಕಾಗ್ರತೆ ಪ್ರಾಪ್ತವಾಗುತ್ತೆ ಅನ್ನೋ ಧೈರ್ಯದಿಂದ ಮೆಲ್ಲನೆ ವಿಷಯಗಳಿಂದ ಹಿಂದಿರುಗಬೇಕು. ಏಕ್ದಮ್ ಕಟಾಕೊಟ್ಟು ಕುಡಿಸ್ಬಿಡ್ತೀನಿ ಅನ್ನೋ ತರದಲ್ಲಿ ಧ್ಯಾನ ಮಾಡಕ್ ಆಗೋದಿಲ್ಲ. ಮೆಲ್ಲಗೆ ಸ್ವಲ್ಪ ಇಷ್ಟಿಷ್ಟು 1 ನಿಮಿಷ ಸೆಕೆಂಡ್ಗಳಲ್ಲಿ ಎಷ್ಟು ಸೆಕೆಂಡ್ ನನ್ನ ಮನಸ್ಸು ಏಕಾಗ್ರತೆ ಆಗಿತ್ತು ಅಂತ ಲೆಕ್ಕ ಆಗ್ತಾ ಅದನ್ನ ನಿಮಿಷಗಳಿಗೆ ಗಂಟೆಗಳಿಗೆ ಸಾಧಿಸಿದ್ರೆ ದೊಡ್ಡ ಸಾಧನೆ ಆಗುತ್ತೆ. ಮನಸ್ಸನ್ನು ಆತ್ಮನಲ್ಲಿ ನಿಲ್ಲಿಸಿ
ಯೋಗಿಯು ನಿಶ್ಚಿಂತನ ಆಗಿರಬೇಕು. ಮನಸ್ಸನ್ನ ಆತ್ಮನಲ್ಲಿ ನಿಲ್ಲಿಸಿ. ಎಲ್ಲಿ ನಿಲ್ಲಿಸ್ಬೇಕು? ಆತ್ಮನಲ್ಲಿ ನಿಲ್ಲಿಸಿ ಏನ್ ಮಾಡ್ಬೇಕು? ನಿಶ್ಚಿಂತನ ಆಗಬೇಕು. ಮತ್ತೆ ಅಲ್ಲೊಂದೇನ, ನಾನು ಆತ್ಮನಲ್ಲಿ ಹೋಗಿದ್ದೀನಿ ಇಲ್ವಾ, ಎಷ್ಟು ಹೋಗಿದ್ದೀನಿ, ಕುದುಗೆ ಗಂಟ ಮುಳುಗಿದ್ಯಾ, ಕಣ್ಣ ಇಲ್ಲ ತಲೆ ಗಂಟ ಮುಳುಗಿದ್ಯಾ, ಪೂರ ಮುಳುಗಿದ್ದೀನ, ಇದನ್ನೆಲ್ಲ ಲೆಕ್ಕ ಹಾಕೋದಲ್ಲ. ಅಲ್ಲಿ ನಿಂತ ಮೇಲೆ ಅದು ಮುಗೀತು ಕತೆ. ಅಲ್ಲಿ ನಿಶ್ಚಿಂತನಾಗಿರ್ಬೇಕು. ಮತ್ತೆ ಇನ್ನೊಂದೇನೋ ಚಿಂತನೆ ಮಾಡತಕ್ಕಂಥದ್ದಲ್ಲ. ಮನಸ್ಸು ಚಂಚಲಿಸಿದಾಗ, ಅಸ್ಥಿರವಾದಾಗ ನಿಗ್ರಹಿಸುತ್ತಾ ಆತ್ಮನಲ್ಲಿ ನಿಲ್ಲಿಸಲು ಯತ್ನಿಸಬೇಕು. ಮನಸ್ಸು ಓಡ್ತಾ ಇರ್ತದೆ, ಜಾರ್ತಾ ಇರ್ತದೆ, ಬೀಳ್ತಾ ಇರ್ತದೆ. ಅದನ್ನ ಎಳ್ಕೊಂಡು ಅಸ್ಥಿರವಾದಾಗ, ಅಳ್ಳಾಡ್ದಾಗ ನಿಗ್ರಹಿಸುತ್ತಾ ಮನಸ್ಸನ್ನ ಎಳ್ಕೊಂಡು ವಾಪಸ್ ಬರ್ತಾ ಆತ್ಮನಲ್ಲಿ ನಿಲ್ಲಿಸಲು ಪ್ರಯತ್ನ ಬೇಕು. ಆತ್ಮನಲ್ಲಿ ಅದನ್ನ ನಿಲ್ಲಿಸಬೇಕಾಗುತ್ತೆ. ಪ್ರಶಾಂತ ಚಿತ್ತನು, ಮೋಹನಾಶಕನು, ಅಕಲ್ಮಶನು, ಬ್ರಹ್ಮಭೂತನು ಆದ ಯೋಗಿಗೆ ಉತ್ತಮ ಸುಖ ಪ್ರಾಪ್ತವಾಗುತ್ತದೆ. ಉತ್ತಮ ಸುಖ ಪ್ರಾಪ್ತವಾಗುತ್ತದೆ ಯೋಗಿ ಯಾವಾಗ ಅಂತ ಅಂದ್ರೆ, ಮನಸ್ಸು ಪ್ರಶಾಂತವಾದಾಗ, ಮೋಹವನ್ನು ಬಿಟ್ಟಾಗ, ಆ ಕಲ್ಮಶವನ್ನ ದೂರ ಮಾಡದಂತ, ಮತ್ತೆ ಬ್ರಹ್ಮಭೂತನು ಯಾವಾಗಲೂ ಬ್ರಹ್ಮ ಅನ್ನತಕ್ಕಂಥ ವಿಷಯದಲ್ಲಿ ಅದನ್ನ ಚಿಂತನೆ ಮಾಡತಕ್ಕಂಥ ಅವನು ಯಾರ, ಅವನ ಯೋಗಿ ಆಗ್ತಾನೆ. ಅವನಿಗೆ ಉತ್ತಮವಾದ ಸುಖ ಪ್ರಾಪ್ತವಾಗುತ್ತದೆ. ಈ ರೀತಿ ನಿರಂತರವಾಗಿ ಮನಸ್ಸನ್ನು ಯೋಗದಲ್ಲಿ ಸ್ಥಾಪಿಸಿದ, ನಿರಂತರವಾಗಿ ಯೋಗದಲ್ಲಿ ಸ್ಥಾಪಿಸಿದ, ಯೋಗದಲ್ಲಿ ಯಾವಾಗಲೂ ಒಂದ್ಸತಿ ಅಲ್ಲ, ನಿರಂತರವಾಗಿ. ಸಣ್ಣ ಉದಾಹರಣೆ ಗಾಂಸ್ಕೊಳೋದಾದ್ರೆ, ಈ ಕರ್ಮ ಯೋಗ ಎಲ್ಲ ಮಾಡುವಾಗ ಒಬ್ಬ ಹೋಗಿ ಹಿಮಾಲಯ ತಪ್ಪಲಲ್ಲಿ ಕೂತ್ಕೊಂಡು ತಪಸ್ಸು ಕೂತಿದ್ದಂತೆ. ನದಿ, ಗಂಗಾ ನದಿ ಎದುರುಗಡೆ ಹರಿತಾನೆ ಇರ್ತದೆ. ಅಲ್ಲಿ ನೋಡ್ದಂತೆ, ಯಾಕೆಂದ್ರೆ ಮನಸ್ಸುಗಳು ಅರ್ಥ ಆಯ್ತಾ, ಹೋಗದ ಇರಲಿ, ಸ್ವಲ್ಪ ವಾಪಸ್ ಬರ್ಲಿ ಅಂತ ಒಂದು ಸಣ್ಣ ಕಥೆನ ಮುಂದೆ ಬೇಡ. ನದಿನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದ. ಅಲ್ಲಿ ಜಿಗಣೆ ಅನ್ನೋ ಒಂದು ಪ್ರಾಣಿ ಇದೆ. ಅದಕ್ಕೆ ಅದನ್ನ ಸರಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ, ಕೈ ಕಾಲು ಏನೂ ಇಲ್ಲ ಅದಕ್ಕೆ. ಜಿಗಣೆ ಸುಮ್ನೆ ಒಂದಿಷ್ಟುದ ಹುಳ ಇದ್ದಂಗೆ ಇರ್ತದೆ, ಅದಕ್ಕೆ ಯಾವ ಅಂಗಾಂಗನೂ ಇರೋದಿಲ್ಲ. ಕೂತ್ಕೊಂಡು ನೋಡ್ತಾನೆ ಅದೇನ್ ಮಾಡ್ತದೆ, ದಸ್ಪೃಷ್ಟವಾಗಿದೆ, ಅದನ್ನು ಜೀವನ ಮಾಡ್ತಾರೆ. ಕೈ ಇಲ್ಲ, ಕಾಲಿಲ್ಲ, ಹೆಂಗ್ ಜೀವನ ಮಾಡ್ತದ ಇದು ಅಂತ ಯೋಚನೆ ಮಾಡ್ದ. ನೋಡ್ತಾ ಇದ್ರೆ ಅದೆಲ್ಲ ನದಿಯಿಂದ ನೀರು ಹರಿತಾ ಇರ್ತದಲ್ಲ, ಯಾವ್ದೋ ಒಂದು ಹುಳ ಅದ್ರ ಹತ್ರ ಬಂತು, ಅಲ್ಲೇ ಗಬ್ಬಕ್ಕಂತ ಹಿಡ್ಕೊಂತು ತಿಂತು ಜೀವನ ಮಾಡ್ತು. ಅದು ನೋಡ್ದ ಅಲ್ಲೆಲ್ಲ ಭಗವಂತ ಒಬ್ಬ ಇದ್ದಾನೆ ಅಂತ ಗುರುಗಳು ಹೇಳ್ತಾ ಇದ್ರು. ಅವನು ಸರ್ವನು ಕಾಪಾಡ್ತಾನೆ ಅಂತ ಹೇಳ್ತಾ ಇದ್ರು. ಅದು ಎದುರುಗಡೆನೆ ಕಾಣ್ತಾ ಇದೆ. ಆ ಜಿಗಣೆ ಅದ್ರ ಬಾಡ್ಗದ ಕೂದಿದ ತಕ್ಷಣ ಆಹಾರ ತಂದು ತೋರಿಸ್ದ. ಬೆಟ್ಟದ ಮೇಲೊಂದು ವೃಕ್ಷ ಮನೆಯ ಮಾಡಿ, ಅದು ವೃಕ್ಷ ಇರತಕ್ಕಂಥದಕ್ಕೆ ನೀರು ಉಣಿಸಿದವ್ರು ಯಾರಯ್ಯ ಅಂತ ಪ್ರಶ್ನೆ ಕೇಳ್ತಾರಲ್ಲ, ನಾನೇ ಯಾಕೆ ಇಲ್ಲಿ ಬಂದು ಕೂತಿದ್ದೀನಿ, ಬಿಡು ಸರಿ ಇಲ್ಲ, ಇದು ಎಲ್ಲಾ ಕರ್ಮಗಳನ್ನ ಬಿಡು, ನನ್ನ ಬಾಡ ನಾನು ಕೂತ್ಕೊತೀನಿ ಅಂತ ಎಲ್ಲಾ ಕರ್ಮ ಅನುಷ್ಠಾನಗಳನ್ನ ಬಿಟ್ಟು ಸುಮ್ಮನೆ ಕೂತ್ಕೊಂಡು, ಭಗವಂತ ಇದ್ದಾನೆ, ಅವ್ನು ಬೇಕಾದ್ರೂ ಬಂದು ಫೀಡ್ ಮಾಡ್ತಾನೆ, ನಾನು ಯಾಕೆ ಕೂತ್ಕೊಳ್ಲಿ ಅಂತ ಕೂತು. ಒಂದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ಭಗವಂತ ಬರ್ಲಿಲ್ಲ. ಓ ಭಗವಂತ ಯಾಕೋ ಕೈ ಕೊಟ್ಟ ಅಂತ ಸಿಕ್ಕಾಪಟ್ಟೆ ಬೇಜಾರಿಂದ ಯೋಚನೆ ಮಾಡ್ತಾ ಇರ್ತಾನೆ. ಕೊನೆಗೆ ಅಯ್ಯೋ ಅನ್ನಿಸ್ತು ಭಗವಂತನಿಗೆ. ಬಂದು, ಯಾಕಪ್ಪ ಇಷ್ಟೊಂದು ಒದ್ದಾಡ್ತಾ ಇದ್ಯಾ, ನೀನ್ ಮಾಡಿದ್ ಸರಿ ಇಲ್ಲ. ಅಲ್ಲಿ ಪರಿತ್ರಾಣಾಯ ಸಾಧುರಾಮ್ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ನಾನು ಆಹಾರ ಕೊಡ್ತೀನಿ ಅಂತ ಹೇಳಿ ಆ ಜಿಗಣೆಗೆ ನನಗೆ ಕೊಟ್ಟೆ, ನನಗೆ ಕೊಡ್ದಿರ ಸುಮ್ಮನೆ ಕೊಡ್ತಿದ್ಯಲ್ಲ. ಇದು ಜೀವನ ಚಕ್ರ ನೋಡಿದ್ಯಪ್ಪ ಹೇಗಿದೆ, ಜೀವನ ಚಕ್ರ ಯಾವ ರೀತಿ ವ್ಯವಸ್ಥೆ ಮಾಡಿದೀನಿ ಅಂತ ಅಂದ್ರೆ, ಒಂದೊಂದಕ್ಕೊಂದೊಂದು ವ್ಯವಸ್ಥೆ ಮಾಡಿದೀನಿ. ಹುಲಿ, ಸಿಂಹ, ಚಿರತೆ ಇವಕ್ಕೆಲ್ಲ ದಂತ ಪಂಕ್ತಿಗಳಲ್ಲೇ ವಿಶೇಷವಾದಂತ ಒಂದು ದಂತ ಪಂಕ್ತಿ ಕೊಟ್ಟಿದ್ದೀನಿ. ಕೋರೆಯಲ್ಲಿ ಕೊಟ್ಟಿದ್ದಾನೆ. ಅದಕ್ಕೆ ನಮಗೂ ಕೋರೆಯಲ್ಲಿದೆ, ಅಲ್ಲಿಂದ ಬಂದಿರೋದ್ರಿಂದ ಅದು ಉಳ್ಕೊಂಡಿದೆ ಅಂತ ಹೇಳ್ತಾರ. ಪ್ರಾಣಿ ಎಲ್ಲಿ ದಶಾವತಾರಗಳಲ್ಲಿ ಹೇಳ್ತಾರಲ್ಲ, ಮೀನು, ಆಮೆ ಇತ್ಯಾದಿಯಾಗಿ ಹುಟ್ಟಿ ಬಂದ, ನೀರಿನಿಂದ ಆಚೆ ಬಂದು ಕಪ್ಪೆ ಆಗಿ ಮನುಷ್ಯ ಕಪಿಯಿಂದ ಮನುಷ್ಯನಾಗಿದ್ದಾನೆ ಅಂತ ಹೇಳಿದಾಗ ಅದೆಲ್ಲಾ ಪಳಿಗಳು ನಮ್ಮಲ್ಲೂ ಇದಾವೆ. ಉಗುರು ಕೊಟ್ಟಿದ್ದೀನಿ ಕೆಲವು ಪ್ರಾಣಿಗಳಿಗೆ, ಬೆಕ್ಕು ಅವೆಲ್ಲ ನೋಡ್ತೀವಲ್ಲ, ಹಿಡಿದು ಅದನ್ನ ತಿನ್ಲಿಕ್ಕೆ. ಪಕ್ಷಿಗಳಿಗೆಲ್ಲ ಆ ಹೂವು ಇಟ್ಟಿದ್ದೀನಿ, ಅದನ್ನ ಹೂವು ಹುಡಿಕೊಂಡು ಅದು ಮಕರಂದನ ತಿಂದು ಕಾಳುಗಳನ್ನೆಲ್ಲ ಹುಡ್ಕೊಂಡು ಜೀವನ ಮಾಡ್ತವೆ. ನಿನಗೆ ಎಲ್ಲಾ ವಸ್ತುಗಳನ್ನು ಕೊಟ್ಟಿದ್ದೀನಿ. ಕೋರೆಯಲ್ಲಿ ಕೊಟ್ಟಿದ್ದೀನಿ, ಉಗುರು ಕೊಟ್ಟಿದ್ದೀನಿ, ಕಾಲು ಕೊಟ್ಟಿದ್ದೀನಿ, ತಲೆ ಕೊಟ್ಟಿದ್ದೀನಿ, ಅದರೊಳಗಡೆ ಎಕ್ಸ್ಟ್ರಾ ಬುದ್ಧಿ ಬೇರೆ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಕೊಟ್ಟು ನನಗೆ ನೀನು ಅದನ್ನ ಉಪಯೋಗಿಸಿ ಕರ್ಮ ಮಾಡಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೇಕಾ? ಕೂತಿದ್ ಅದಕ್ಕೇನು ಇಲ್ಲ, ಕೂತಿದ್ದಾಗ ನಾನು ಕೊಟ್ಟಿದ್ದೀನಿ.
ನಿನಗೆಲ್ಲ ಕೊಟ್ಟಿದ್ದೀನಿ, ನೀನು ಹೋಗಿ ಮುಂಚ್ಕೊಂಡು ತಿನ್ಬೇಕು. ಇದು ಬಿಟ್ಬಿಟ್ಟು ಈ ತರ ಕೂತ್ಕೊಳ್ಳೋದು ಸೋಮಾರಿತನ ಆಗ್ತದೆ. ಇದು ಧ್ಯಾನ ಅಲ್ಲ. ಧ್ಯಾನ ಅಂತ ಅಂದ್ರೆ ಕರ್ಮಾಚರಣೆ ಮಾಡ್ತಾ ಮನಸ್ಸನ್ನು ಏಕಾಗ್ರ ಮಾಡ್ತಕ್ಕಂಥ, ಕರ್ಮಾಚರಣೆ ಮಾಡ್ತಾ ಏಕಾಗ್ರವಾದಂತ ಮನಸ್ಸನ್ನ ಇಟ್ಕೊಳ್ತಕ್ಕಂಥದ್ದಕ್ಕೆ ಧ್ಯಾನ ಅಂತ ಹೇಳ್ತಾರೆ. ಎಲ್ಲೆಲ್ಲಿಯೂ ತನ್ನನ್ನು ಎಲ್ಲೆಲ್ಲಿಯೂ ನೋಡುವವನಿಗೆ ಎಲ್ಲ ಕಡೆ ಭಗವಂತನ ನೋಡು, ಎಲ್ಲ ಕಡೆ ಭಗವಂತನ ನೋಡು. ಅವನಿಗೆ ನಾನು ಕಾಣದೆ ಹೋಗೋದಿಲ್ಲ, ಖಂಡಿತ ಕಾಣ್ತೀನಿ, ಮತ್ತು ಅವನು ನನಗೆ ಕಾಣದಂತ ಆಗೋದಿಲ್ಲ. ನಾನು ಅವನು ಕಾಣ್ತೀನಿ, ಅವನು ನನಗೆ ಕಾಣ್ತಾನೆ. ಇದು ಪ್ರಕೃತಿ ನಿಯಮ ಅಂತ ಹೇಳ್ತಾ ಎಲ್ಲಾ ಭೂತಗಳಲ್ಲಿ ನಾನು ಇರುವೆನೆಂಬ ಏಕತ್ವ ಭಾವದಿಂದಿರುವ ಯೋಗಿಯು ಯಾವ ರೀತಿ ಇದ್ದರೂ ನನ್ನಲ್ಲೇ ಇರುವವನು. ಅರ್ಕಲ್ ಬಟ್ಟೆ ಹಾಕೊಂಡವನ, ಶಾಲೆ ಹಾಕೊಂಡವನ, ಬಹಳ ಸಂತೃಪ್ತವಾದಂತ ಜೀವನದಲ್ಲಿದ್ದಾನ, ಅಥವಾ ಏನು ವ್ಯವಸ್ಥೆಗಳು ಇಲ್ದಿರ ಬಹಳ ಅಮಾಯಕನ ತರ ಇದ್ದಾನ, ಇದೆಲ್ಲ ಮುಖ್ಯ. ಎಲ್ಲಿ ಎಲ್ಲಾ ಭೂತಗಳು ನಾನು ಎಂಬ ಏಕತ್ವ ಭಾವದಿಂದರು ಯೋಗಿಯು ಯಾವ ರೀತಿ ಇದ್ದರೂ ನನ್ನಲ್ಲಿ ಇರುವನು. ಅವನು ಯಾವ ರೀತಿ ಇದ್ರು ಮನಸ್ಸಲ್ಲಿ ಇರ್ತದೆ ಅಂತ ಅಂದ್ರೆ ಏನೇ ಸೌಕರ್ಯ ಕೊಟ್ಟಿರ್ಲಿ ಅವನಿಗೆ, ಭಿಕ್ಷುಕನಾಗಿರ್ಲಿ ಸಾಹುಕಾರನಾಗಿರ್ಲಿ, ಯಾವುದೇ ಸ್ಥಿತಿಯಲ್ಲಿ ಇದ್ರು ಮನಸ್ಸಲ್ಲಿ ಇರ್ತದೆ ಅಂತ ಅಂದ್ರೆ ಭಗವಂತನಲ್ಲಿ ಇರ್ತದೆ. ಅರ್ಜುನ ಇತರರ ಸುಖ ದುಃಖಗಳನ್ನು ತನ್ನದೆಂದು ಭಾವಿಸುತ್ತಾನೋ, ಇತರರ ಸುಖ ದುಃಖಗಳನ್ನು ತನ್ನದೆಂದು ಭಾವಿಸುವವನು ನೋಡ್ತೀವಲ್ಲ ಸಾಕಷ್ಟು ಜನ. ಯಾರು 5 ರೂಪಾಯಿ ಬಂಡವಾಳ ಹಾಕೊಂಡು ಸ್ಥಾಪನೆ ಮಾಡಿದಂತ ಕ್ರಿಶ್ಚಿಯನ್ ತಾಯಿ ಕಲ್ಕತ್ತಾದಲ್ಲಿ, ಯಾರು ಅವ್ರ ಹೆಸರನ್ನು ಚೆನ್ನಾಗಿದೆ, ಮದರ್ ತೆರೇಸಾ ಬೇರೆ ದೇಶದವರು ಅಲ್ಲಿನ ಭಾರತದಲ್ಲಿ ಬಂದಾಗ ಆ ಕುಷ್ಠರೋಗದಿಂದ ಬಳಲ್ತಾ ಇದ್ದಂತ ವ್ಯಕ್ತಿಗಳನ್ನ ಸಾಮಾಜಿಕವಾಗಿ ಹೀನಾಯವಾಗಿ ನೋಡ್ತಕ್ಕಂತ ಪರಿಸ್ಥಿತಿಯನ್ನು ನೋಡಿ ತನ್ನ ಜೀವನನೇ ಮುಡುಪಾಗಿಟ್ಟಂತ ಆ ಅಮ್ಮ ಬರೀ 5 ರೂಪಾಯಿ ಇತ್ತಂತ, ಕೈನಲ್ಲಿ ಜಾಸ್ತಿ ಬಂಡವಾಳ ಇರಲಿಲ್ಲ. ಇವತ್ತು ಅದೇ ಸಂಸ್ಥೆ ಕೋಟಿಗಳು ನಡೀತಾ ಇದೆ, ಬೇರೆ ವಿಷಯ. ಮನಸ್ಸನ್ನ ಅಲ್ಲಿ ದೇವರನ್ನ ಕಂಡು ಆ ಅಮ್ಮ ಅಲ್ಲಿ ಆ ದೇವರನ್ನ ಕಂಡು ಅವ್ರಿಗೆ ಸಮಾಧಾನ ತೃಪ್ತಿ ಕೊಡೋದೇ ನನ್ನ ಕಾರ್ಯ ಅಂತ ಭಾವಿಸ್ತಾ ಒಂದು ಮಿಷಿನ್ ಸ್ಥಾಪನೆ ಮಾಡಿ ಅವ್ರಿಗೆ ಪ್ರಪಂಚದಾದ್ಯಂತ, ಅದು ಎಲ್ಲಿ ಗಂಟೆ ಬೆಳೆದಿದೆ, ಪ್ರಪಂಚದಾದ್ಯಂತ ಅವ್ರ ಸಂಸ್ಥೆ ಇದೆ. ಆ ಸೇವೆ ಇವತ್ತು ನಡೀತಾ ಇದೆ ಒಂದು ವ್ಯಕ್ತಿಯಿಂದ. ಇದು ಅಷ್ಟೇ, ಒಂದು ವ್ಯಕ್ತಿಯಿಂದ ಪ್ರಾರಂಭ ಆಗಿದೆ, ನಡ್ಕೊಂಡು ಬರ್ತಾ ಇದೆ. ಆ ಪ್ರಚೋದನೆಗಳು, ಪ್ರಲೋಭನೆಗಳು ಸತ್ ವಿಚಾರದಲ್ಲಿ, ಸತ್ ಚಿಂತನೆಗಳಲ್ಲಿ ಬಂದಾಗ ಈ ತರ ಕೆಲಸಗಳು ಆಗ್ತವೆ. ಯಾವಾಗ ಇತರರ ಸುಖ ದುಃಖಗಳನ್ನು ನನ್ನದೆಂದು ಭಾವಿಸಿದಾಗ, ಅವ್ರೊಬ್ಬರೇ ಉದ್ಧಾರ ಆಗ್ಬೇಕು, ಎಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ಕೊಂಡು ಮಜಾ ಮಾಡುವ ಅಂತ ಬಿಟ್ಟು ಹೋಗಿಲ್ಲ. ಯಾವ್ದು ಅವ್ರು ಒಂದು ವಾಕ್ಯ ಕೊಟ್ಟೋಗಿರೋದು, ಯಾವುದೇ ಕಾರಣದಿಂದ ಮಕ್ಕಳ ಇಲ್ಲಿ ತೊಟ್ಟಲ್ ಕಟ್ಟಬೇಡ್ರಿ, ಸಂಸಾರಿಕ ಜೀವನಕ್ಕೆ ಇದನ್ನ ಚಿಂತನೆ ಮಾಡಬೇಡ್ರಿ, ಪರಮಾತ್ಮ ಚಿಂತನೆಗೆ ಮಾತ್ರ ಮಡಿಕಳಿ ಅಂತ ಹೇಳಿರ್ತಕ್ಕಂಥ ವಾಕ್ಯ. ಸುಖ ದುಃಖಗಳನ್ನು ಯಾವಾಗ ಮತ್ತೆ ಯಾರಿಗೋಸ್ಕರ ಇದನ್ನು ಚಿಂತನೆ ಮಾಡಿ, ಎಲ್ಲಾರು ಸೇರಿ ಚಿಂತನೆ ಮಾಡಿ. ಬೇರೆ ಎಲ್ಲಾರು ನಾವೆಲ್ಲ ಅವ್ರಿಗೆ ಬಂಧುಗಳು ಅಲ್ಲ, ಬಾಂಧವರು ಅಲ್ಲ, ಆದ್ರೂ ನಮಗ್ ಒಳ್ಳೇದಾಗ್ಲಿ ಅಂತ ಅವ್ರು ಮಾಡಿದ್ದಾರೆ ಅಂತ ಅಂದ್ರೆ ಯಾವ ಉದ್ದೇಶ ಅಂತ ಅಂದ್ರೆ ಅವರು ಬೇರೆಯವ್ರ ಕಷ್ಟ, ಅಲ್ಲಿ ಇರ್ತಕ್ಕಂಥದ್ದು ಪರಮಾತ್ಮನೇ. ಅವ್ರಿಗೂ 4 ಒಳ್ಳೆ ಸಮಾಧಾನದ ಮಾತು ಸಿಕ್ಕಿ ಮನಸ್ಸಿಗೆ ತೃಪ್ತಿ ಅನ್ನೋದು ಬಂದು ಶಾಂತಿ ಅನ್ನೋದು ಸಿಕ್ಕಿದಾಗ ಸಾರ್ಥಕತೆ ಅನ್ನೋದು ಬರ್ತದೆ ಅನ್ನೋದು ಉದ್ದೇಶ. ಯಾವಾಗ ಬರ್ತದೆ ಅಂತ ಅಂದ್ರೆ ಎಲ್ಲರಲ್ಲೂ ಭಗವಂತನನ್ನ ನೋಡಿದಾಗ ಮಾತ್ರ. ಇಲ್ಲಿ ಸ್ವಾರ್ಥದ ಅಂಶಗಳಿಗೆ ಬೆಲೆ ಬರೋದಿಲ್ಲ, ಸರ್ವರಲ್ಲಿಯೂ ಸರ್ವಾಂತರ್ಯಾಮಿ ಇದಾನೆ ಅನ್ನೋದು ನೋಡಿದಾಗ ಈ ರೀತಿ ಸುಖ ದುಃಖಗಳು ತನ್ನದೆಂದು ಭಾವಿಸುತ್ತಾ ಎಲ್ಲರನ್ನೂ ಸಮನಾಗಿ ನೋಡುತ್ತಾ, ಎಲ್ಲರ ಯಾವುದೇ ವ್ಯತ್ಯಾಸ ಇಲ್ಲಿ ಮಡಗಿಲ್ಲ. ಸ್ವಾಮೀಜಿಯವರು ಮಡಗಿರೋದು ಒಂದು ಅಂಶ ಗಮನಿಸ್ಬೇಕು. ನೀವು ಯಾರು, ಎತ್ ಕಡೆಯಿಂದ ಬಂದ್ರಿ, ಯಾವ ಊರು, ಇದುವರೆಗೂ ವರ್ಷಗಳ ಗಟ್ಟಲೆ ನಾವು ಜೊತೆನಲ್ಲಿ ಓಡಾಡ್ತಾ ಇರ್ತೀವಿ. ಆ ವ್ಯವಹಾರಗಳಿಗೆ ಒಂದು ಚೂರು ಅವಕಾಶ ಕೊಡದಂಗೆ ಚಿಂತನೆಯನ್ನು ಮಡಗಿದ್ದಾರೆ ಅನ್ನೋದು ಸಂಪ್ರದಾಯ ಅನ್ನೋದನ್ನ ಗಮನಿಸಿದ್ರೆ ಎಲ್ಲರಲ್ಲೂ ಸಮತ್ವ, ಎಲ್ಲರೂ ಒಂದೇ ಅನ್ನೋದನ್ನ ನೀವು ಭಾವಿಸಿ ಯೋಗಿಯು ಯೋಗಿಗಳಲ್ಲಿಯೂ ಶ್ರೇಷ್ಠನು ಎನ್ನುವುದೇ ನನ್ನ ಅಭಿಪ್ರಾಯ. ಅಂತೂ ಆ ಯೋಗಿ ಎಲ್ಲದರಲ್ಲೂ ಶ್ರೇಷ್ಠ. ಮನಸ್ಸನ್ನ ಈ ರೀತಿ ಬೆಳೆಸ್ಕೋಬೇಕು ಅನ್ನೋದನ್ನ ಮಾಡಿ ತೋರಿಸಿದ್ದಾರೆ. ಗೀತೆಯಲ್ಲೂ ಹೇಳ್ತಾ ಇದೆ, ಆಚರಣೆಗೆ ತರಬೇಕಾದ್ದು ಗೀತೆಯನ್ನು ಕೇಳ್ತಾ ಇರ್ತಕ್ಕಂಥ ಅರ್ಜುನನ ಪಾರ್ಟ್ 2 ಆದಂತ ನಮ್ಮ ಕರ್ತವ್ಯ ಅಂತ ನಾವು ಭಾವಿಸ್ತಾ ಅದನ್ನ ಮುಂದುವರಿಸಬೇಕಾಗತ್ತೆ. ಅರ್ಜುನ ಇಷ್ಟು ಕೇಳಾದ್ಮೇಲೆ ಯೋಚನೆ ಮಾಡ್ತಾರೆ, ಕೃಷ್ಣ ಬಹಳ ಚಂಚಲವಾದಂತ ಮನಸ್ಸು,
ನೀನ್ ಹೇಳ್ದಂಗೆ ಸಮತ ರೂಪವಾದ ಯೋಗವು ಸ್ಥಿರವಾಗುವುದು ಹೇಗೆ? ಕೈ ಸಿಗ್ತಾ ಇಲ್ಲ ಗುರುವೇ. ಗಾಳಿ ಓಡ್ದಾಗ ಮುಂದಿನ ಶ್ಲೋಕದಲ್ಲಿ ಮನಸ್ಸು ಚಂಚಲವಾದದ್ದು. ಎಷ್ಟೇ ಪ್ರಯತ್ನ ಪಟ್ರು ಚಂಚಲ ಚಂಚಲ, ಛಲ ಅಂದ್ರೇನೆ ನಡೆಯೋದು. ಚಲಿಸ್ತಾ ಇದ್ದಾನೆ. ಚಂಚಲ ಅಂತ ಅಂದ್ರೆ ವಿಚಿತ್ರವಾಗಿ ಓಡ್ತಾ ಇದೆ, ಕ್ಷೋಭೆಯನ್ನುಂಟು ಮಾಡ್ತದೆ. ಮತ್ತೆ ಹೋಗ್ಬಿಟ್ಟು ಸುಮ್ಮನೆ ಬಿಡ್ತದ? ಬಂಧುಗಳೆಲ್ಲ ಸೇರ್ಕೊಂಡವ್ರೆ, ಇವ್ರನ್ನೆಲ್ಲ ಹೊಡೆದು ನಾನು ಮತ್ತೆ ಕ್ಷೋಭೆಗೆ ತಂದು ಮೋಹಕ್ಕೆ ಬಿಡ್ತದೆ. ಬಲವುಳ್ಳದ್ದಾಗಿದೆ, ಬೇಡ 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 ಅಂದ್ರೆ ಹೇಳ್ಕೊಂಡು ಓಡ್ತಾ ಇರ್ತದೆ. ದೃಢವಾಗಿದೆ. ಇವತ್ತೊಂದ್ ದಿವಸ ನಾನು ಹೇಳಿ ಕುಂಡಿಸ್ಕೊಂಡು ಸಮಾಧಿ ಪಡೆದೆ, ಮುಂದೆ ನಾಳೆಯಿಂದ ಇನ್ವೆಸ್ಟ್ ಮಾಡ್ಬೇಕಾಗಿಲ್ಲ ಅಂತ ಅಂದ್ರೆ ಆಯ್ತಾ? ಇಲ್ಲ. ಅದರ ನಿಗ್ರಹವು ವಾಯುವಿನ ನಿಗ್ರಹದಂತೆ ಅತ್ಯಂತ ಕಷ್ಟವಾದದ್ದು. ಗಾಳಿನೆಲ್ಲಾನು ಹಿಡಿದು ಒಂದು ಕವರ್ ಒಳಗಡೆ ಕಟ್ ಮಾಡಿಕೊಡೋಣ ಅಂತ ಅಂದ್ರೆ ಯಾವ ರೀತಿ ಸಾಧ್ಯ ಇಲ್ಲವೋ, ಮನಸ್ಸು ಕೈಗೆ ಸಿಗ್ತಾ ಇಲ್ಲ. ಕೃಷ್ಣ, ಏನ್ ನೀನ್ ಹೇಳ್ತಾ ಇರೋದು, ಇಲ್ಲಿ ಆಗ್ತಾ ಇರೋದು, ಏನಪ್ಪಾ ಮಾಡ್ಲಿ ನಾನು ಅಂತ ಪ್ರಶ್ನೆ. ಇದು ನಮ್ಮ ಪ್ರಶ್ನೆನೂ ಆಗಿರ್ತದೆ. ಉತ್ತರ ಏನ್ ಹೇಳಿದಾನೆ ಅನ್ನೋದನ್ನ ಕೇಳಿದ್ದೀವಿ. ಮತ್ತೊಮ್ಮೆ ಕೇಳಿದಾಗ ಅದ್ರ ಸ್ಪಷ್ಟತೆ ಕ್ಲಿಯರ್ ಮುಂದುವರಿತಾ ಹೋಗ್ತದೆ. ಮನಸ್ಸು ಮಹಾಬಾಹು ಅರ್ಜುನನ್ ಕುರಿತು ಹೇಳ್ತಾ ಇದ್ದಾನೆ, ಮನಸ್ಸು ಚಂಚಲವಾದದ್ದು, ನಿಗ್ರಹಿಸಲು ಕಷ್ಟವಾದದ್ದು ಎನ್ನುವುದರಲ್ಲಿ ಸಂಶಯವಿಲ್ಲ. ಯಾಕೆಂದ್ರೆ ಒಂದ್ಸತಿ ಹೇಳ್ತಾರಲ್ಲ, ಯು ಆರ್ ಅನ್ ಇಂಟೆಲಿಜೆಂಟ್ ಬಾಯ್, ನೀನು ಬುದ್ಧಿವಂತ, ಸಾತ್ವಿಕ, ಖಂಡಿತ ನಿನಗೆ ಯೋಗ ಸಿದ್ಧಿ ಆಗುತ್ತೆ, ಚಿಂತೆ ಮಾಡಬೇಡ ಅಂತ ಧೈರ್ಯವನ್ನು ಹೇಳಿದ ರೀತಿಯಲ್ಲಿ ನಾವು ಸಾತ್ವಿಕ ಗುಣದವರನ್ನೇ. ಇದು ಓಡೋದ್ರಲ್ಲಿ ಸಂಶಯ ಇಲ್ಲ. ಅರ್ಜುನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 2 ಫಾರ್ಮುಲಾ ಹೇಳ್ಕೊಡ್ತಾರೆ. ಮನಸ್ಸನ್ನ ಅದನ್ನ ವಶಪಡಿಸ್ಕೋಬೇಕಾದಾಗ 2 ಹೆಜ್ಜೆ ಅರ್ಥ ಹೇಳಿಲ್ಲ. ಅಭ್ಯಾಸ ಮತ್ತು ವೈರಾಗ್ಯ, 2 ಹೆಜ್ಜೆಗಳನ್ನ, 2 ಕ್ರಮಗಳನ್ನ, 2 ನಿಷ್ಠೆಯನ್ನ ನಾವು ಪಾಲಿಸೋದ್ರಿಂದ ಮನಸ್ಸನ್ನ ಸ್ಥಿರವಾಗಿ ಒಂದು ಕಡೆ ಸ್ಥಾಪಿಸುವುದು. ಯಾವುದು ಅಂತ ಅಂದ್ರೆ ಅಭ್ಯಾಸ, ಪ್ರಾಕ್ಟೀಸ್. ಆ ವೈಲಿನ್ನು ಹಾರ್ಮೋನಿಯಮು ಕಲಿಯುವಾಗ 15 ಸತಿ ಬಾರಿಸಪ್ಪ ಅಂತ ಅನ್ನೋರು. 15 ಸತಿ ಬಾರಿಸಿದ್ರು ಕುದುರಲಿಲ್ಲ. ಏನ್ ಮಾಡ್ಲಿ ಗುರುಗಳ, ಇನ್ನು 15 ಸತಿ ಬಾರಿಸಪ್ಪ. ಇಲ್ಲ, ಇವತ್ತು ಬೇಜಾರಾಗಿದೆ, ಮನೇಲಿ ಮಾಡ್ಕೊಂಬಂತೀನಿ ಗುರುಗಳೇ. ಅಲ್ಲಿಗೆ ಮನಸ್ಸು ಇಲ್ಲ. ಆಯ್ತು, ಮನೆಯಲ್ಲಿ 15 ಸತಿ ಮಾಡ್ಕೊಡು ಗುರುಗಳೇ, ಮಾಡ್ಕೊಂಬಂದಿದ್ದೀನಿ. ಮತ್ತೆ ಬಾರಿಸಿದ್ರು, ಮತ್ತೆ ತಪ್ತಾ ಇದೆ, ನೀ ತಪ್ತಾ ಇದೆ, ಇನ್ನು 20 ಸತಿ ಮಾಡ್ಕೊಂಬ. ಏನದು? ಅಭ್ಯಾಸ. ಈ ಕಾಗುಣಿತ, ಮಗ್ಗಿಗಳು ಇವೆಲ್ಲ ನಾವು ಹೇಳಬೇಕಾದಾಗ ನಮ್ಮನ್ನ ಯಾವ ರೀತಿ ಅದನ್ನ ಅಭ್ಯಾಸ ಮಾಡ್ತಿದ್ದಾರೆ. ಪುನರಾವರ್ತನೆ ದಿನ ಎಲ್ಲಾರು ಸೇರ್ಕೊಂಡು 10 ಸತಿ ಹೇಳ್ರು. 15ನೇ ಅಧ್ಯಾಯ ಕೆಲವರು ಅಭ್ಯಾಸ ಮಾಡ್ಕೊಂಡು ಹೇಳ್ತಾರೆ. ಹೇಗೆ? ಅಭ್ಯಾಸ. ಕೆಲವರು ಆ ಪುಸ್ತಕದಲ್ಲಿ ಪೇಜ್ಗಳು ಹುಡ್ಬೇಕಾದ್ರೆ ಅಧ್ಯಾಯ ಮುಗಿದೋಗಿರ್ತದೆ. ಅದು ಅಭ್ಯಾಸ ಬೇಕಾಗುತ್ತೆ. ಆ ರೀತಿ ಅಭ್ಯಾಸ ಮಾಡೋದ್ರಿಂದ ಮತ್ತು ವೈರಾಗ್ಯದಿಂದ ಅದನ್ನು ಸಾಧಿಸುವ. ವೈರಾಗ್ಯ, ರಾಗ ಅಂತ ಅಂದ್ರೆ ಆಸೆಗಳು, ಮಮಕಾರಗಳು, ವೈ ಅಂತ ಅಂದ್ರೆ ಬಿಡು ಅಂತ. ಅದನ್ನ ಬಿಟ್ಟು ಕೂತ್ಕೊಳ್ತಕ್ಕಂಥ ಮನಸ್ಸಿನಲ್ಲಿ ಇದು ಸಾಧ್ಯ. ಮನಸ್ಸು ಸ್ವಾಧೀನವಿಲ್ಲದವನು ಯೋಗವನ್ನು ಸಾಧಿಸಲಾರನು. ಮತ್ತೆ ಇದೊಂದು ಸರ್ಟಿಫಿಕೇಟ್ ಬೇರೆ ಕೊಡ್ತಾನೆ. ಯಾರ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಯಾರಿಗಿಲ್ವಾ ಅವನಿಗೆ ಯೋಗ ಇಲ್ಲ, ಏಕಾಗ್ರತೆನೂ ಇಲ್ಲ, ಸ್ಥಿರತೆ ಇಲ್ಲ. ಸ್ಥಿರತೆ ಇವೆಲ್ಲ ಇಲ್ಲದ ಮೇಲೆ ಶಾಂತಿ ಇಲ್ಲ. ಶಾಂತಿ ಇದ್ದ ಮೇಲೆ ಜೀವನದಲ್ಲಿ ಇನ್ನು ಸಾಮರಸ್ಯ, ಸುಖ ಎಲ್ಲಾದ್ರೂ ಬರ್ತದೆ. ಇದನ್ನು ನೀನು ಅರ್ಥ ಮಾಡ್ಕೋ. ಅದರಿಂದ ಮುಖ್ಯ ಕಾರಣವಾದಂತ ಮನಸ್ಸನ್ನ ಸ್ವಾಧೀನಪಡಿಸಿಕೋ. ಸ್ವಾಧೀನ ಚಿತ್ತದವನು ಉಪಾಯದಿಂದ ಯೋಗ ಸಿದ್ಧಿಯನ್ನು ಪಡೆಯುವನು. ಉಪಾಯ ಮಕ್ಕಳಿಗೆ ಈಗಿನ ಕಾಲದಲ್ಲಿ ಅವಾಗಾದ್ರೂ ತಿಂತ್ಯ ಇಲ್ವಾ ತಗ ಅಂತ ಅಂದ್ರೆ ಎತ್ತಿ ಬಾಯಿಗೆ ಹಾಕೊಂಡು ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಅಂತ ಸ್ಥಿರ ಇತ್ತು. ಈಗ ಪುಟ್ಟ ಮಗುಗೆ ಎಲ್ಲ ಮಕ್ಕಳಿಗೂ ಮೊಬೈಲ್ ಅಭ್ಯಾಸ ಆಗೋಗಿದೆ. ಹಾಕೊಂಡು ನೋಡ್ತಾ ಇರ್ತವೆ. ಗಾಚಾರ ಕಮ್ಮಿ, ಅದೇನಾದ್ರು ಕಿತ್ಕೊಂಬಿಡಿ, ಏನ್ ಗಲಾಟೆ ಮಾಡ್ತವೆ. ಮನಸ್ಸು ಅದರಲ್ಲಿ ಸ್ಥಿರವಾಗಿದೆ. ಈ ರೀತಿ ಅದನ್ನ ಬಿಡಿಸ್ಬೇಕಾದಾಗ ಕಿತ್ಕೊಂಡು ಬಡಿತೀನಿ ಅಂತಂದ್ರೆ ಯಾರು ಕೇಳಲ್ಲ. ಉಪಾಯ. ಆ ಪುಟ್ಟ ಮಗು ಇನ್ನು 6 ತಿಂಗಳು ವರ್ಷದ ಮಗುಗೇನೆ ನಾವು ಉಪಾಯ ಕೊಡ್ಬೇಕು ಅಂತ ಅಂದ್ರೆ 60 ವರ್ಷದ ಮಗುಗೆ ಹೇಳಿದ ಮಾತು ಸುಮ್ನೆ ತಟ್ಟಂತ ಕೇಳ್ಬಿಡ್ತದ. ಉಪಾಯವಾಗಿ ಅದನ್ನ ಹೇಳ್ಕೊಬೇಕಾಗತ್ತೆ, ಅದನ್ನ ಸರಿಬೇಕಾಗುತ್ತೆ. ಆಗ ಮಾತ್ರ ಯೋಗ ಸಿದ್ಧಿ ಆಗುತ್ತೆ ಅಂತಾರೆ. ಮತ್ತೆ ಅರ್ಜುನನಿಗೆ ಇನ್ನೊಂದು ಡೌಟ್ ಬರ್ತದೆ. ಆಯ್ತು, ಎಲ್ಲ ಮಾಡ್ತೀವಿ, 60 ಆಗಿದೆ, ಪ್ರಾರಂಭ ಮಾಡ್ತಾ ಇದ್ದೀನಿ,
ಮನಸ್ಸು ಸ್ಥಿರವಾಗ್ಲಿಲ್ಲಪ್ಪ, ಅರ್ಧ ಬರ್ಧ ಆಗೋಯ್ತು. ಅವನ ಗತಿ ಏನು? ಹೋಗ್ಲಿ ಅಲ್ಲಿ ಮೊಮ್ಮಕ್ಕಳನ್ನ ಆಡ್ಸ್ಕೊಂಡು ಸುಮ್ಮನೆ ಅಲ್ಲೆಲ್ಲ ಜೀವನ ಮಾಡ್ಕೊಂಡು ಕಳಕಾಯಿ ಮಾಡ್ಕೊಂಡಿದ್ರು ಒಂದಷ್ಟು ಲಾಭ ಆದ್ರೂ ಬಂದಿರೋದು. ಅದು ಬಿಟ್ಟೆ ಇಲ್ಲಿ ಗೀತಾ ಶ್ರವಣ ಮಾಡೋಣ ಅಂತ ಇಲ್ಲಿ ಬಂದು ಕೂತ್ಕೊಂಡ್ರೆ ಇಲ್ಲೂ ಸಾಧ್ಯ ಆಗ್ಲಿಲ್ಲ. ಅವನ ಗತಿ ಏನು ಅಂತ ಪ್ರಶ್ನೆ ಮಾಡ್ತಾನೆ. ನಾಳೆ ಮುಂದುವರ್ಸೋಣ. ಓಂ ಮಂಗಳಂ ಗುರುದೇವಾಯ ಮಹನೀಯ ಗುಣವಾದ್ದೇ ಸರ್ವಲೋಕ ಶರಣ್ಯಾಯ ಸಾಧುರೂಪಾಯ ಮಂಗಳಂ. ಮಂಗಳಂ ಶ್ರೀ ಕುರುಕ್ಷೇತ್ರ ರಣಕ್ಷೋಣಿ ವಿಹಾರಣೆ ಪಾರ್ಥಸಾರಥಿ ರೂಪಾಯ ಗೀತಾಚಾರ್ಯಾಯ ಮಂಗಳಂ. ಶ್ರೀಕೃಷ್ಣ ಭಗವಾನ್ ಕಿ ಜೈ, ಸದ್ಗುರು ಮಹಾರಾಜ್ ಕಿ ಜೈ. ಜೈ ಜೈ ಹರ ನಮಃ ಪಾರ್ವತಿ ಪತಯೇ.